ಸಂತೋಷ್ ಲಾಡ್ ಅವರು ತಮ್ಮನ್ನ ಆಟೋ ಚಾಲಕರನ್ನು ಕೂಡ ಸೇರ್ಪಡೆ ಮಾಡ್ಕೊಂಡಿದ್ದಾರೆ. ಖಾಸಾಗಿ ನಮ್ಮ ಆಟೋ ಡ್ರೈವರ್ಗೆ ತಾವು ಏನು ಈಗ ಮಾಡ್ತಾ ಇದ್ದಾರಲ್ಲ ಬಹಳ ಸಂತೋಷ ಇದೆ. ಈಗ ನಿಮ್ಮ ಮಕ್ಕಳಿಗೆ ಸ್ಕಾಲರ್ಶಿಪ್ ನಿಮ್ಗೆ ಏನಾದ್ರು ಹೆಚ್ಚು ಕಮ್ಮಿ ಆಯ್ತು ಅಂತಂದ್ರೆ ಆಸ್ಪತ್ರೆ ವೆಚ್ಚ ಆಗಿರ್ಬೋದು, ಇಷ್ಟು ಆರ್ಥಿಕವಾಗಿ ಅನುಕೂಲ ಆಗುತ್ತೆ ಸರ್. ಬಹಳ ಅನುಕೂಲ ಆಗುತ್ತೆ ಸರ್. ವಿದ್ಯಾಭ್ಯಾಸ ಆಸ್ಪತ್ರೆ ಬಹಳ ಅನುಕೂಲ ಆಗುತ್ತೆ ಸರ್. ನಮ್ಗೆ ಬಹಳ ಸಂತೋಷ, ಅವ್ರಿಗೆ ತುಂಬ ಇರುತ್ತೆ. ಧನ್ಯವಾದ ತಿಳಿಸ್ತೇನೆ ಸಾಹೇಬ್ರ. ಸರ್ 20 ವರ್ಷಗಳ ಬೇಡಿಕೆ ಇತ್ತು ಚಾಲಕರದು. ಕಾರ್ಮಿಕ ಇಲಾಖೆ ಅಡಿಯಲ್ಲಿ ನಮ್ಮನ್ನು ಕೂಡ ಸೇರಿಸಬೇಕು, ಈ ಕಾರ್ಡ್ ಅನ್ನುವಂಥದ್ದು ಜೊತೆಗೆ ಈ ಸೌಲಭ್ಯಗಳು ನಮಗೂ ಸಿಗಬೇಕು ಅನ್ನೋದಿತ್ತು. ಈಗ ಈ ಅಸಂಘಟಿತ ಸಾಮಾಜಿಕ ಭದ್ರತಾ ಮಂಡಳಿಯ ಅಡಿಯಲ್ಲಿ ಸಂತೋಷ್ ಲಾಡ್ ಅವರು ತಮ್ಮನ್ನ ಆಟೋ ಚಾಲಕರನ್ನು ಕೂಡ ಸೇರ್ಪಡೆ ಮಾಡ್ಕೊಂಡಿದ್ದಾರೆ. ಏನ್ ಹೇಳ್ತೀರಿ ಸರ್? ಸರ್, ಪ್ರಥಮವಾಗಿ ನಾವು ಸಂತೋಷ್ ಲಾಡ್ ಸಾಹೇಬ್ರಿಗೆ ಅಸಂಘಟಿತ ವರ್ಗದಿಂದ ಸಂಘಟಿತರಿಗೂ ಕೊಡಿಸ್ತಾ ಇದ್ದಾರಲ್ಲ, ಕಾರ್ಮಿಕ ಕಾರ್ಡಿಂದ ವರ್ಗಕ್ಕೆ ನಮ್ಗೆ ಬಹಳ ಸಂತೋಷ. ಅವ್ರಿಗೆ ತುಂಬ ಇರುತ್ತೆ. ಧನ್ಯವಾದ ತಿಳಿಸ್ತೇನೆ ಸಾಹೇಬ್ರ ತಮ್ಮ ಮಾಧ್ಯಮದ ಮುಖಾಂತರ. ಈ ಕಾರ್ಡ್ ಏನಿದೆಯಲ್ಲ, ಈ ಲೇಬರ್ ಕಾರ್ಡು ಅದು ಯಾವ ರೀತಿ ಇರುತ್ತೆ ಅಂದ್ರೆ ಸರ್, ಸರ್ಕಾರ ಮಾಡುತ್ತೆ, ಆದ್ರೆ ನಮ್ಗೆ ತಲುಪಲ್ಲ ಸರ್. ಬಡವರಿಗೆ ನಾವು ಅಷ್ಟರಲ್ಲಿ ಅಲ್ಪ ಸ್ವಲ್ಪ ದುಡ್ಡು ತಿನ್ನೋರು. ಕರ್ಣನ್ ಪಟ್ಟು ಸೆಂಟರ್ ಹರಿದ ಹಳೆ ರೇಷ್ಮೆ ಜರಿ ಸೀರೆಗಳಿದ್ರೆ ಬಿಸಾಕಬೇಡಿ. ಇವರಿಗೆ ಕೊಟ್ರೆ ಸ್ಪಾಟ್ ಅಲ್ಲೇ ಕೈ ತುಂಬಾ ದುಡ್ಡು. ಇನ್ನು ಡೀಟೇಲ್ಸ್ ಬೇಕು ಅಂದ್ರೆ 6380413916 ಈ ನಂಬರ್ಗೆ ಕಾಲ್ ಮಾಡಿ. ಅದು ಶಕ್ತಿ ಯೋಜನೆಯಿಂದ ಬಹಳಷ್ಟು ಪೆಟ್ಟು ಬಿದ್ದಿದೆ ಸರ್ ಇವಾಗ. ಆದ್ರೆ ಪರವಾಗಿ ಸಂತೋಷ್ ಲಾಡ್ ಸಾಹೇಬ್ರಿಗೆ ಏನಂತ ತಾವು ಏನು ಮಾಡ್ತಾ ಇದ್ದೀರಾ, ಅದು ನಮ್ಮಲ್ಲಿ ನಮ್ಮ ಮನೆ ತನಕ, ನಮ್ಮ ಕೈ ತನಕ ಮುಟ್ಟುವಂಥದ್ದು ಯಾವುದೋ ಒಂದು ಪ್ರಬಲ ಪ್ರಯತ್ನ ಅಥವಾ ಗಾಢ ಪ್ರಯತ್ನ ಮಾಡಿ ಸಾಹೇಬ್ರ ಅಂತ ತಮ್ಮ ಮಾಧ್ಯಮದ ಮೂಲಕ ಕೇಳ್ತೀನಿ. ಮತ್ತು ಇನ್ನೊಂದು ಏನಿದೆ ಸಾಹೇಬ್ರ, ಈ ಕಾರ್ಡ್ ಆಯ್ತು ಇನ್ನತೆ ಬೇರೆ ಥರದ ಯೋಜನೆ ಯಾವುದೇ ಸರ್ಕಾರದ ಇದ್ರೆ ಸಾಹೇಬ್ರ ಹೆಂಗಾಗಿರ್ತಿದ್ರೆ ಮಾಡೋರು ಸರ್ಕಾರ, ಪಡ್ಕೊಳ್ಳೋರು ನಾವು ಏನು ಫಲಾನುಭವಿಗಳು ಏನಿದೆಯಲ್ಲ ಸರ್, ಅದು ನಡುವಿನವರಿಗೆ ಬಹಳ ಡಿಸ್ಟರ್ಬ್ ಮಾಡ್ತಾ ಇದ್ದಾರೆ ಸರ್. ದಲ್ಲಾಳಿಗಳು ಇರ್ಬೋದು, ಇನ್ನಿತರ ಬೇರೆ ಅಧಿಕಾರಿಗಳು ಆಗ್ಬೋದು, ಅವರು ಬ್ಲೇಮ್ ಮಾಡ್ತಾ ಇಲ್ಲ ಅವರಿಗೆ. ಬಟ್ ಅವ್ರ ಕೆಲಸ ಏನಿದೆ ಅವರು ನೀಟ್ ಮಾಡ್ತಾರೋ ಇಲ್ಲೋ ಅದ್ರ ಬಗ್ಗೆನೂ ತಾವು ಗಮನ ಹರಿಸ್ಬೇಕು ಸರ್. ಯಾವುದೇ ಯೋಜನೆ ಮಾಡಿದ್ರಿ ಅದ್ರಲ್ಲಿ ಅಷ್ಟಕ್ಕೆ ಬಿಟ್ಟು ಅಧಿಕಾರಿ ಮೇಲೆ ಮಾಡೋದು ಬೇಡ್ರಿ. ಅದು ಆಗ್ತಾ ಇದೆಯಲ್ಲೂ ಸಂಪೂರ್ಣ ಲಕ್ಷ್ಯ ವಹಿಸ್ಬೇಕು ಸಾಹೇಬ್ರ. ಮತ್ತು ಜೊತೆಗೆ ಏನು ಅಂದ್ರೆ ಸಾಹೇಬ್ರ, ಇದು ನಮ್ಮ ಖಾಸಾಗಿ ನಮ್ಮ ಆಟೋ ಡ್ರೈವರ್ಗೆ ತಾವು ಏನು ಈಗ ಮಾಡ್ತಾ ಇದ್ದಾರಲ್ಲ ಬಹಳ ಸಂತೋಷ ಇದೆ. ಬಟ್ ಆ ಸಂತೋಷದ ದುಃಖ ಏನು ಸರ್, ನಮ್ಗೆ ಮುಟ್ತಾ ಇಲ್ಲ. ಇದು ಸರ್ಕಾರ ಇಷ್ಟು 3 ವರ್ಷ ಅವಧಿಗೆ ತುಂಬುತ್ತಾ ಬಂತು ಸರ್. ಇಲ್ಲಿವರೆಗೆ ತಾವು ಮುಂಚೂಣಿಗೆ ಬಂದಿದ್ದೀರಿ, ನಮ್ಮ ಬಗ್ಗೆ ವಿಚಾರ ಮಾಡಕ್ಕೆ ಬಂದಿದ್ದೀರಿ. ಅದು ಪರಿಪೂರ್ಣ ಆಗಲಿ ಅಂತ ನಮ್ಮ ಬೇಡಿಕೆ, ವಿನಂತಿ ಸರ್. ನೀವೇನಂತಾರೆ, ಈಗ ಕಾರ್ಡ್ ಅಂತ ಇನ್ನೂ ಕೂಡ ನೀವು ಸ್ಟಾರ್ಟ್ ಮಾಡಿಲ್ಲ ಕಾರ್ಡ್ಗಳು ಕೊಡೋದು. ಕಾರ್ಡ್ಗಳು ಕೊಡುವಂತ ಸಂದರ್ಭದಲ್ಲಿ ಮಧ್ಯವರ್ತಿಗಳು ಯಾರೋ ಬರ್ತಾರೆ, ಆ ಕಾರ್ಡ್ಗೂ ದುಡ್ಡು ತೆಗೆದುಕೊಳ್ಳೋದು, ಯೋಜನೆಗಳು ಕೊಡ್ತೀವಿ ಅಂತ ದುಡ್ಡು ತೆಗೆದುಕೊಳ್ಳೋದು. ಆ ಮಧ್ಯವರ್ತಿಗಳೇ ಇದರಿಂದ ಮಿಸ್ಯೂಸ್ ಆಗ್ತಾ ಇದೆ. ಅವ್ರು ಯಾರು ಬೇಡ, ಡೈರೆಕ್ಟಾಗಿ ನಿಮಗೆ ಬರಂಗ್ ಮಾಡಬೇಕು ಅಂತ ಮಾಡ್ಬೇಕು ಸರ್. ಇದರ ಬಗ್ಗೆ ನಮ್ಮ ಭಾಳ ಒತ್ತಾಯ ಮಾಡ್ತಾ ಇದೀವಿ ಸರ್. ಯಾಕಂದ್ರೆ ಇದು ಭಾಳ ಒಳ್ಳೆ ಯೋಜನೆ ಸರ್. ಅದು ಯಾವಾಗ ಪೂರ್ಣ ಆಗುತ್ತಂದ್ರೆ ಅದು ತಾವು ಮಾಡಿದ್ದೀರಿ, ನಮಗೆ ಮುಟ್ಟಬೇಕು, ಅದೇ ನಮ್ಮ ಆಸೆ ಸರ್. ಈಗ ಕಾರ್ಡ್ ಮಾಡಿಸ್ಕೊಳೋದ್ರಿಂದಾಗಿ ನಿಮಗೆ, ಈಗ ನಿಮ್ಮ ಮಕ್ಕಳಿಗೆ ಸ್ಕಾಲರ್ಶಿಪ್, ನಿಮ್ಗೆ ಏನಾದ್ರು ಹೆಚ್ಚು ಕಮ್ಮಿ ಆಯ್ತು ಅಂತಂದ್ರೆ ಆಸ್ಪತ್ರೆ ವೆಚ್ಚ ಆಗಿರ್ಬೋದು ಅಥವಾ ಪರಿಹಾರಗಳಾಗಿರ್ಬೋದು, ಈ ರೀತಿಯಾಗಿದೆ. ಇವೆಲ್ಲವೂ ಕೂಡ ನಿಮ್ಗೆ, ನಿಮ್ಮ ಕುಟುಂಬಕ್ಕೆ ಎಷ್ಟು ಆರ್ಥಿಕವಾಗಿ ಅನುಕೂಲ ಆಗುತ್ತೆ ಸರ್? ಬಹಳ ಅನುಕೂಲ ಆಗುತ್ತೆ ಸರ್. ನಾವು ಆಗಿಂದ ದುಡಿಬೇಕು, ಆಗಿಂದ ನಮ್ಮ ಜೀವನದ ಸಾಮಾಜಿಕ ಮತ್ತು ಎಲ್ಲ ವ್ಯವಹಾರ ನಿಭಾಯಿಸ್ಬೇಕಂದು ಬಹಳ ದುರಸ್ತಿ ಆಗ್ತದೆ ಸರ್. ಇದರಿಂದ ತಾವು ಏನು ಮಾಡ್ತಾ ಇದ್ದೀರಲ್ಲ, ಅದರಿಂದ ನಮ್ಮ ಮಕ್ಕಳಿಗೆ ಆಯ್ತು, ಎಜುಕೇಷನ್ ಸ್ಕಾಲರ್ಶಿಪ್ಪಿಗೆ ಆಯ್ತು, ಮತ್ತು ಇನ್ನಿತರ ವಿದ್ಯಾಭ್ಯಾಸ ಆಸ್ಪತ್ರೆ ಬಹಳ ಅನುಕೂಲ ಆಗುತ್ತೆ ಸರ್. ಇದು ಬಹಳ ಒಳ್ಳೆ ಯೋಜನೆ. ಬಟ್ ಇದು ಸಕ್ಸಸ್ ಆಗುವಂಥದ್ದು ಬೆನ್ನು ಹತ್ತಬೇಕು ಸರ್. ಫೈನಲ್ ಆಗಿ ಸಂತೋಷ್ ಲಾಡ್ ಅವರಿಗೆ ನ್ಯಾಷನಲ್ ಟಿವಿ ಮೂಲಕ ಏನು ಹೇಳಕ್ಕೆ ಇಷ್ಟಪಡ್ತೀನಿ ಸರ್? ತಮ್ಮ ಮಾಧ್ಯಮದ ಮೂಲಕ ಸಂತೋಷ್ ಸಾಹೇಬರಿಗೆ ತುಂಬ ಧನ್ಯವಾದ ಮತ್ತು ನಮ್ಮ ಪಾಲಿಗೆ ಬಂದಂಥ ಬಯಸದೆ ಬಂದ ಭಾಗ್ಯ ಅಂತ ತಮ್ಗೆ ಅನ್ಕೊಂತೀವಿ ಸರ್. ಥ್ಯಾಂಕ್ ಯು.